ಅಣ್ಣ ನಂಗೆ ಐಫೋನ್ ಕೊಡು. ಎಂತೆಂತ ನನ್ ಮಕ್ಳು ಅವ್ರಪ್ಪ ಈ ಜಗತ್ತಲ್ಲಿ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಆಚೆ. ಒಂದ್ ಬೋನ್ಗೋಸ್ಕರ ನಮ್ಮ ಅಮ್ಮನ ಮಾಡಾಕಿದ್ರಿ. ಅಣ್ಣ ಇದಕ್ ಚಾರ್ಜರ್ ಇಲ್ಲ. ಅಣ್ಣ ಬಿಸಿ ಬಿಸಿ ಎರಡಾಕೆ. ಅಣ್ಣ ಟೀ ಕುಡಿತೀರಾ ಕಾಫಿ ಕುಡಿತೀರಾ? ಇದು ಆಕ್ಚುಲಿ ಕಾಫಿ ಕುಡಿಯೋಣ. ಅಣ್ಣ ನಾವು ಕಾಫಿ ಮಾಡಲ್ಲ ಟೀ ಮಾಡ್ತೀವಿ. ಮತ್ತೆ ಏನ್ ಕೇಳ್ತಿದ್ದಲ್ಲ ಅವಳೆ ಬೋಳಿ ಮನೆ. ಸರಿ ಟೀನೇ ಹಾಕು. 2 ಹಾಫ್ ಕೊಡ್ಲಾ 2 ಫುಲ್ ಕೊಡ್ಲಾ? 2 ಹಾಫ್ ಕೊಡಿ. ಹಾಫ್ ಎಲ್ಲ ನಾವ್ ಮಾರಲ್ಲ, ಏನಾದ್ರು ಫುಲ್ಲೇ ತಗೋಬೇಕು. ಸರಿ ಗುರು ಹಂಗಾರ ಫುಲ್ ಕೊಟ್ಬಿಡು. ಸರಿ ನಾರ್ಮಲ್ ಟೀ ಕುಡಿತೀರಾ ಶುಂಠಿ ಟೀ ಕುಡಿತೀರಾ? ಈ ಬೋಳಿ ಮಗನ ಸರಿ ಶುಂಠಿ ಟೀ ಕೊಡು. ಶುಂಠಿ ಟೀ ಇಲ್ಲ ನಾರ್ಮಲ್ ಟೀನೇ ಕೊಡ್ಲಾ? ಪದೇ ಪದೇ ಏನಕ್ಕೋ ಕೇಳ್ತೀಯಾ? ಸರಿ ನಾರ್ಮಲ್ ಟೀನೇ ಕೊಡೋಗುರು. ವಿತ್ ಶುಗರ್ ಕುಡಿತೀರಾ ವಿತೌಟ್ ಶುಗರ್ ಕುಡಿತೀರಾ? ವಿತ್ ಶುಗರ್ ಇರೋದೇ ಕೊಡೋಗುರು. ಶುಗರ್ ಅಂಗಡಿಲಿ ಖಾಲಿ ಆಗಿದೆ, ವಿತೌಟ್ ಶುಗರ್ ಸಿಗುತ್ತೆ. ವಿತೌಟ್ ಶುಗರ್ ಕೊಟ್ಟು ಸಾಯಿ. ಟೀ ಇವತ್ ಮಾಡಿರೋದು ಕುಡಿತೀರಾ ನಾಳೆ ಮಾಡಿರೋದು ಕುಡಿತೀರಾ? ಬೋಳಿ ಮಗನ ಇವತ್ತಿಂದೇ ಕೊಡು. ಇವತ್ತಿನ ಟೀ ಇನ್ನು ಮಾಡಿಲ್ಲ ಗುರು. ಸರಿ ನಾಳೆ ಮಾಡಿರೋದೇ ಕೊಟ್ಬಿಟ್ಟು ಸಾಯೋ ಬೋಳಿ ಮಗನೆ. ನಾಳೆ ಮಾಡಿರೋ ಟೀ ಕುಡಿಬೇಕಂದ್ರೆ ನಾಳೆ ಬರ್ಬೇಕು ತಾನೆ ನೀವು? ಹಿಡ್ಕೊಂಡು ಬಿಡ್ಬೇಡ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗೋಳಿ ಮಗನ್ ಹೋಗಕ್ಕೆ ಗಾಡಿ ನಿಲ್ಸ್ಬಿಟ್ಟ. ನಾಯಿ ಮಂಜು ಓಡು. ಯಾರೋ ಬೊಗ್ಳಿದೀವಾಗ ನೀವ್ ಹೋಗಿ ನಿಮ್ನೆಲ್ಲ ನಾವು ಸುಮ್ನೆ ಮಾರ್ನಿಂಗ್ ವಾಕ್ ಮಾಡ್ತಿದ್ವಿ. ಓಯ್ ಶಿಷ್ಯ ಎಲ್ಲೋತಿದ್ಯಾ? ಬೈಲೆ ಈಗ ಸೈಡ್ ಬಾ. ನನ್ ಹೇಳ್ದೆ ನಿಧಾನಕ್ಕೆ ಹೋಗು ಅಂತ. ಅವನೇ ಬಿದ್ದಿದ್ದು ನಾನೇನು ಮಾಡಿಲ್ಲಪ್ಪ. ಹೆಂಗ ಬೀಳಬೇಕು ಬೋಸುಡಿಕೆ ನಿಲ್ಸ ಗಾಡಿ. ನಿಲ್ಸೋ ಇವನೇ ಮೊನ್ನೆ ಮಿಂಟ್ರಿ ಹೊಡೆದವ್ ಕಲ್ಲೊಡ್ದವ್ ಇವನೇ ಬಿಜು ಸಮೇತ ಓಡೋಗ್ಬಿಟ್ಟ. ಇನ್ನೊಂದ್ಸತಿ ಕಾನ್ಸ್ಕೆನ್ಸಿ ಅಂತ ಹೆಂಗ್ ಬಿಡ್ತೀವಿ. ಆಹಾ ಬೆಳಗ್ಗೆ ಫಸ್ಟ್ ಬೋಡಿ ಗಣೇಶಂಗೆ ಜೈ ಅಂದ್ಬಿಟ್ಟು ತೆಗಿರಿ ಏನೈತೆ ಚಿಪ್ಸ್ ಗಿಪ್ಸ್ ಕೂಲ್ ಡ್ರಿಂಕ್ಸ್. ಅಣ್ಣ ಚಿಪ್ಸ್ ಇಲ್ಲ ನಿಂತಾರ್ರಿ ಇನ್ನೊಬ್ಬ ಅವ್ನು ನೋಡಿಲಿ. ಮಕ್ಳು ಕಿಡ್ನಾಪ್ ಮಾಡ್ದವ್ರು ಕಾಪಾಡ್ರ. ಎಲ್ಲ ರೆಡಿ ಆಗ್ರಿ, ಹರಾಜ್ ಶುರು ಮಾಡೋಣ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ರೇಟ್ 10 ಲಕ್ಷ. 10 ಲಕ್ಷ ಒಂದ್ಸಾರಿ, 10 ಲಕ್ಷ 2 ಸಾರಿ, 15 ಲಕ್ಷ ಮಿಸ್ಟರ್ ಅಣ್ಣಪ್ಪ. 15 ಲಕ್ಷ ರೂಪಾಯಿ. 15 ಲಕ್ಷ ಒಂದ್ಸಾರಿ, 15 ಲಕ್ಷ 2 ಸಾರಿ, 25 ಲಕ್ಷ ರೂಪಾಯಿ. ಧರ್ಮಂಡ್ ಅಂಡ್ ಕಂಪ್ನಿ 25 ಲಕ್ಷ ರೂಪಾಯಿ. ಎನಿವನ್? 25 ಲಕ್ಷ ಒಂದ್ಸಾರಿ, 30 ಲಕ್ಷ ರೂಪಾಯಿ. ಹೇ ಅಣ್ಣ, ಅಂಥದ್ದೇನಿದೆ ಈ ಗಾಡೀಲಿ? ಎಲ್ಲರೂ ಮೊಕ್ಳೇರಂಗೆ ರೇಟ್ ಏರ್ಸಕತ್ತಾರ. ಅದೇನೈತಮ್ಮ, ಈ ಗಾಡಿಯಾಗ 35 ಟೈಮ್ ಆಕ್ಸಿಡೆಂಟ್ ಆಗೋಗೈತಿ. ಆದ್ರೆ ಎಲ್ಲ ಟೈಮ್ ಮಗು ಹೆಂಡತಿ ಒಬ್ಬಕ್ಕಿನ ಸತ್ತಾಳ. ಇವ್ನ ಅಮ್ಮನ್ 1 ಕೋಟಿ ರೂಪಾಯಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ ಅಚ್ಚಾ. ಸರ್ ಇದು ನಮ್ಮ ಹೊಸದಾಗಿ ಮಾಡಿರೋ ಹೋಲಿಂಗ್ ಫೆಸಿಲಿಟಿ. ಜನರನ್ನ ನರ್ಕಕ್ಕೆ ಕಳ್ಸೋಕ್ಕಿಂತ ಮುಂಚೆ 1-2 ವಾರ ಇಲ್ಲಿರ್ಬೇಕಾಗತ್ತೆ. ಅರೆ ನಾವು ಮೊದಲೇ ಡಿಸೈಡ್ ಮಾಡ್ಬಿಟ್ಟಿದೀವಿ ನರ್ಕಕ್ಕೆ ಕಳ್ಸ್ಬೇಕು ಅಂತ. ನೀನ್ ಕಳ್ಸೋದಲ್ವೇನೋ? ಸರ್ ನೀವು ಯಾವ್ದು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಇವ್ರನ್ನೆಲ್ಲ ಚಿಕ್ಕ ಜಾಗದಲ್ಲಿಟ್ಟು ಸರಿಯಾಗಿ ಬೆಂಡೆತ್ತಾ ಇದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ವೆರಿ ನೈಸ್. ಸರ್ ನನ್ನ ಮೊಟ್ಟೆ ತಿನ್ನಲಿಕ್ಕೆ ನನ್ನನ್ನು ಎಳ್ಕೊಬಂದು ಇಲ್ಲಿ ನರ್ಕ ತೋರಿಸ್ತಾ ಇದಾರೆ. ನಮ್ಮಲ್ಲಿ ಸೈನ್ಸ್ ಹೇಳುತ್ತೆ ಮೊಟ್ಟೆ ಶುದ್ಧ ಸಸ್ಯಾಹಾರಿ ಅಂತ. ನನಗೆ ಅನ್ಯಾಯ ಆಗಿದೆ, ನೀವೇ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಇಲ್ಲೇ ಇರೋ ಸ್ವಲ್ಪ ಬಿಟ್ಬರ್ತೀನಿ. ಏನ್ ಸರ್ ನನ್ನ ಹತ್ರನೇ ಡವ್ ಮಾಡ್ಬಿಟ್ರಲ್ಲ. ಈಗ ಬರ್ತೀನಿ ಅಂತ ಹೇಳಿ 2 ವರ್ಷ ಆಗೋಯ್ತು. ಇದೇ ನಮ್ಮಲ್ಲಾಗಿದ್ರೆ ಸರಿಯಾಗಿ ಎಕ್ಕಿಳಿತಾ ಇದ್ವಿ. ಏನೋ ಕೋಳಿ ತಿಕ್ಕದಿಂದ ಬರೋ ಮೊಟ್ಟೆನೆ ಸಸ್ಯಾಹಾರಿ ಅಂತ ನನಗೆ ಯಾಮೋಡಿಸ್ತೀಯಾ? ಇದಕ್ಕೋಸ್ಕರ ಕೋಳಿನ 2 ವರ್ಷ ಕೈದಿಯಲ್ಲಿಟ್ಟು ಆಮೇಲೆ ಕೋಳಿ ತಿಂತೀರಾ? ಅದಕ್ಕೆ ಈ ನರಕ. ಸಾಯ್ರೆ ನನ್ ಮಕ್ಕಳು.